ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆನಂದಪ್ಪ, ಏನ್ ಆನಂದಪ್ಪ ಬೆಳಗಿನ ಫೋನ್ ಮಾಡ್ಬಿಟ್ಟಿದ್ಯಾ? ನಿಮ್ಗೊಂದು ಗುಡ್ ನ್ಯೂಸ್ ಹೇಳೋದಿತ್ತು ಅಂಕಲ್. ಗುಡ್ ನ್ಯೂಸಾ? ಏನಪ್ಪ ಅದು? ಏನು ಅಂತ ಗೆಸ್ ಮಾಡಿ ನೋಡೋಣ. ಅಯ್ಯೋ ಆನಂದಪ್ಪ, ಗೊತ್ತಲ್ಲ, ಎಣ್ಣೆ ಹೊಡಿದಿದ್ರೆ ಈ ಲಕ್ಷ್ಮಿಗಂತ ತಲೆನೇ ಓಡಲ್ಲ. ನೀನೇ ಹೇಳ್ಬಿಡಪ್ಪ. ಹೇಳ್ತೀನಿ ಅಂಕಲ್, ಗೆಳೆಯಾತಿಗೆ ಇಬ್ರು ಒಂದಾದ್ರು. ಹೌದಾನಂದಪ್ಪ, ನಿಜನಾ? ಹೂ ಅಂಕಲ್, ಕೊನೆಗೂ ಇಂಥದ್ದೊಂದು ಮಿರಾಕಲ್ ನಡೆದೇ ಹೋಯ್ತು. ನೀವು ನಂಬಲೇಬೇಕು. ಓ ದೇವ್ರೆ, ಎಂಥ ಒಳ್ಳೆ ನ್ಯೂಸ್ ಕೊಟ್ಟಿಯಪ್ಪ. ಖುಷಿ ಬಿಡ್ತಾನಂದಪ್ಪ. ಯಾವಾಗ, ಹೇಗೆ? ಏನೋ ಒಂದು ಆನಂದಪ್ಪ, ಯಾವುದು ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ವಲ್ಲ, ಅದು ಆಗೋಗ್ಬಿಡ್ತಲ್ಲ. ಅಂಥ ಜೋಡಿನ ನನ್ನ ಸಿಸ್ಟರು ನನ್ನ ಅಳಿಮಯ್ಯ ಸೇರ್ಕೊಂಡು ದೂರ ಮಾಡ್ಬಿಟ್ಟಿದ್ರಲ್ಲಪ್ಪ. ಆದ್ರೆ ಎಷ್ಟೇ ಕಾಟ ಕೊಡುವ ಕೈ ಇದ್ರು ಕಾಪಾಡೋ ಕೈ ಒಂದಿದೆ ಅಂತ ನನಗೆ ಈಗ ಗೊತ್ತಾಯ್ತು. ಕೊನೆಗೂ ಆ ದೇವ್ರು ಅವರಿಬ್ಬರನ್ನ ಒಂದು ಮಾಡಿದ್ರಲ್ಲಪ್ಪ. ನೋಡು ಆನಂದಪ್ಪ, ಒಂದು ಮಾತು ಹೇಳ್ತೀನಿ, ಇನ್ನೂ ಜಯದೇವಿಗೆ ಉಳಿಗಾಲನಿಲ್ಲ, ಕೊನೆಗಾಲ ಮಾತ್ರ. ಇನ್ನು ಕೇಡ್ಗಾಲ ಬಂತು ಅಂತಾನೆ ಅರ್ಥ ಅಂಕಲ್. ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳೋದು, ಕೊನೆಗೆ ಉಳಿಯೋದು ಒಳ್ಳೆತನನೇ ಅಂತ. ನಿಜ ಕಣ ಆನಂದಪ್ಪ, ಒಳ್ಳೆತನಕ್ಕೆ ಗೆಲುವು ಅನ್ನೋದಕ್ಕೆ ಇವರೇ ಸಾಕ್ಷಿ. ನೋಡು, ನಮ್ಮ ಗೌತಮ್ ಮತ್ತೆ ಭೂಮಿಕಾ. ಆನಂದಪ್ಪ, ನನ್ನ ಗೌತಮ್ ಮತ್ತೆ ಭೂಮಿಕಾ ಹತ್ರ ಕರ್ಕೊಂಡು ಹೋಗೋ. ತುಂಬಾ ತಪ್ಪು ಮಾಡ್ಬಿಟ್ಟಿದ್ದೀನಿ ಕಣಪ್ಪ. ಅವ್ರನ್ನ ಕಣ್ ತುಂಬ ನೋಡಿ ಖುಷಿ ಪಟ್ಟು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು ಕಣಪ್ಪ. ಆಗ್ಲೇ ನನಗೆ ನಿಶ್ಚಿಂತೆಯಿಂದ ಪ್ರಾಣ ಬಿಡಕ್ ಸಾಧ್ಯ ಆಗೋದು. ಅಂಕಲ್, ನೀವು ಬಿಡ್ತು ಅನ್ನಿ, ಆ ಥರ ಎಲ್ಲ ಮಾತಾಡ್ಬಿಡಿರಿ ಅಂಕಲ್. ನೀವು ಹಳೆದನ್ನೆಲ್ಲ ಮರ್ತು ಬಿಡಿ. ಈಗ ನೀವು ಬದಲಾಗಿದ್ದೀರಾ, ನಿಮ್ಮ ಬದಲಾವಣೆ ಅವ್ರಿಗೂ ಗೊತ್ತಾಗಿದೆ, ಅವರು ಖುಷಿ ಪಟ್ಟಿದ್ದಾರೆ. ನೀವು ಇನ್ನೂ ಚೆನ್ನಾಗಿರ್ಬೇಕಂಕಲ್, ನಮ್ಮ ಜೊತೆಗೆ ಇರಬೇಕು. ನೀವು ಏನು ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಬೇಗ ಒಳ್ಳೆ ದಿವಸ ನೋಡಿ ಗೆಳೆಯನ್ನ ಮೀಟ್ ಮಾಡಿಸ್ತೀನಿ. ರೆಡಿಯಾಗಿರಿ. ಆಯ್ತಾರಲ್ಲಪ್ಪ, ತುಂಬಾ ಥ್ಯಾಂಕ್ಸ್ ಒಳ್ಳೆ ನ್ಯೂಸ್ ಕೊಟ್ಟಿದ್ದಕ್ಕೆ. ಓಕೆ ಅಂಕಲ್, ಬಾಯ್. ದೇವ್ರೆ, ಕೊನೆಗೂ ಏನು ಆಗಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ಆಯ್ತಲ್ಲ. 1000 ನಮಸ್ಕಾರಪ್ಪ. ಶರಣು ಹೇಳವ್ರಿ ಸ್ವಾಮಿ, ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಶರಣು ಹೇಳವ್ರಿ. ಯಾಕೆ ಮಾಮ್ಸ್ ನಿಲ್ಲಿಸ್ಬಿಟ್ಟೆ? ಕಂಟಿನ್ಯೂ ಮಾಡಬೇಕಿತ್ತು. ಏನ್ ಮಾಮ್ಸ್, ಸಾಂಗು ಡ್ಯಾನ್ಸು ಒಬ್ಬೊಬ್ನೇ? ಏನು ಅಷ್ಟೊಂದು ಖುಷಿ? ಏನಿಲ್ಲಪ್ಪ, ಸುಮ್ಮನೆ ಖುಷಿ ಅಷ್ಟೇ. ಆ ಖುಷಿಗೆ ಕಾರಣ ಏನು ಅಂತ ಕೇಳ್ತಾ ಇದ್ದೀನಿ. ಅಯ್ಯೋ, ಹಿಂಗ್ ಕೇಳಿದ್ರೆ ನಾನೇನಪ್ಪ ಹೇಳೋದು? ಖುಷಿಗೆ ಕಾರಣ ಖುಷಿನೇ ನೋಡಪ್ಪ. ನಮಗೆ ಖುಷಿಯಾಗಿರ್ಬೇಕಂದ್ರೆ ಖುಷಿಯಾಗಿರ್ಬೇಕಷ್ಟೇ. ನನಗೆ ಯಾಕೋ ಅನ್ನಿಸ್ತಾ ಇಲ್ವಲ್ಲ. ಈ ನಡುವೆ ತುಂಬಾನೇ ಬದಲಾಗಿದ್ಯಾ ಮಾಮ್ಸ್. ನೀನು ನನ್ನ ಮೊದಲಿನ ಕುಚಿಕು ಮಾಮ್ಸ್ ಆಗಿಲ್ಲ. ಏನು ಬದಲಾಗಿಲ್ಲಪ್ಪ. ನೀನ್ ಹಿಂಗ್ ಮಾತಾಡಿದ್ರೆ ಹೆಂಗೋ ನಾನು ಉತ್ತರ ಕೊಡೋದು ನಿಂಗೆ? ನಾನು ಮೊದಲಿಂದ ನಿನ್ನ ಕುಚುಕು ಮಾಮನೆ ಲಕ್ಷ್ಮೀಕಾಂತ. ಬಾಯಲ್ಲಿ ಹೇಳ್ಬೇಕಷ್ಟೇ ನೀನು, ಅದು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಒಬ್ಬೊಬ್ಬನೇ ಇರ್ತೀಯ, ನಿಂದೇ ಲೋಕದಲ್ಲಿ ಇರ್ತೀಯ, ನನ್ನ ಜೊತೆ ಸೇರ್ತಾ ಇಲ್ಲ, ಯಾವುದಕ್ಕೂ ಸಾಥ್ ಕೊಡ್ತಾ ಇಲ್ಲ. ಏನು ನಡೀತಾ ಇದೆ ನಿನ್ನ ಲೈಫಲ್ಲಿ ಅಂತದ್ದು? ಏನಿಲ್ಲಪ್ಪ, ಏನು ನಡೆಯೋದು? ಏನಿಲ್ಲ. ನನ್ನ ಕುಚಿಕು ಮಾಮ್ಸ್ ಅಲ್ವಾ ನೀನು? ನನ್ನ ಹತ್ರ ಅಲ್ದೇ ಯಾರ ಹತ್ರ ಹೇಳ್ಕೋತೀಯಾ? ಹೇಳು ಮಾಮ್ಸ್, ಏನು ವಿಷಯ, ಏನು ಸಮಾಚಾರ? ಏನಿಲ್ಲಪ್ಪ, ಏನಿಲ್ಲ. ಅದೇ ಕ್ರಿಕೆಟ್ ಮ್ಯಾಚು. ಕೊಹ್ಲಿ 85ನೇ ಸೆಂಚುರಿ ಹೊಡೆದ ಕಣೋ. 4-6. ಆದ್ರೆ ಇಂಡಿಯಾ ಸೋತೋಯ್ತಲ್ಲ ಮಾಮ್. ಆದ್ರೆ ಕೊಹ್ಲಿ ಸೆಂಚುರಿ ಹೊಡೆದ್ನಲ್ಲ, ಅದು ಮುಖ್ಯ ಕಣೋ, ಅದು ಮುಖ್ಯ. ಸೊ ನೀನು ಕೊಹ್ಲಿ ಸೆಂಚುರಿ ಹೊಡೆದಿದ್ದಕ್ಕೆ ಖುಷಿ ಪಡ್ತಾ ಇದೀಯಾ, ಅಥವಾ ಅವನ ಮೇಲೆ ಏನಾದ್ರು ಬೆಟ್ಟಿಂಗ್ ಕಟ್ಟಿದ್ದ? ಆ ಬೆಟ್ಟಿಂಗ್ ಗಿಟ್ಟಿಂಗೆಲ್ಲ ಕಟ್ಟಕ್ ಹೋಗಲ್ಲಪ್ಪ. ಒಟ್ಟು ಅವನು ಸೆಂಚುರಿ ಹೊಡೆದ್ನಲ್ಲ, ಈ ಲಕ್ಷ್ಮೀಕಾಂತ್ ಅಂತ ಖುಷಿ ಆಯ್ತು ಅಷ್ಟೇ. ಸರಿ ಬಾ, ಇದೇ ಖುಷಿಗೆ ಪಾರ್ಟಿ ಮಾಡೋಣ. ನನಗೆ ಎಣ್ಣೆ ಹಾಕೋದಕ್ಕೆ ಕಂಪ್ನಿ ಕೊಡುವಂತ. ಅಳಿಮಯ್ಯ, ನಾನು ಬೆಳಿಗ್ಗೆ ಮಧ್ಯಾಹ್ನ ಹಾಕಲ್ಲಪ್ಪ. ಸೂರ್ಯಾಸ್ತಮಾನ ಆದ್ಮೇಲೆ ಸಂಜೆ ಮಾತ್ರ ಸ್ವಲ್ಪ. ಅದಕ್ಕೆ ಹೇಳಿದ್ದು ಮಾಮ್ಸ್, ಚೇಂಜ್ ಆಗಿದ್ಯಾ ನೀನು ಅಂತ. ಆಯ್ತು ಬಿಡು, ನಿಂದು ಸೇರಿಸಿ ನಾನೇ ತಗೋತೀನಿ.
ಸತ್ಯ ಬಚಾವ್. ಮತ್ತೆ ನಿಂತ್ಕೊಂಡ? ಯಾಕೆ ಹಂಗೆ ನೋಡ್ತಾ ಇದ್ದೆ? ಏನಿಲ್ಲ, ಫೋನ್ ಕೊಡು. ಫೋನ್ ಏನಕ್ಕೋ? ಕೊಡು ಹೇಳ್ತೀನಿ. ಅಯ್ಯೋ, ಈಗ ತಾನೇ ಆನಂದ್ ಜೊತೆ ಮಾತಾಡಿದ್ನಲ್ಲ, ಗೊತ್ತಾಗ್ಬಿಡುತ್ತಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋದೀಗ? ಸಿಗಾಕೊಂಡೆ. ಏನು ಹೇಳಿ ಬ್ಯಾಲೆನ್ಸ್ ಮಾಡಲಿ? ಆನಂದ ಏನಕ್ಕೆ ಕಾಲ್ ಮಾಡಿದ ನಿಂಗವನು? ಅದು ದೊಡ್ಡ ಕತೆ ಹೇಳಿ ಮಯ್ಯ. ಅವನು ಶುದ್ಧ ತಲಾಟೆ ಅಲ್ವಾ? ದಿವಸಕ್ಕೆ 10 ಸರ್ತಿ ಆದ್ರೂ ಫೋನ್ ಮಾಡ್ತಾನೆ ಇರ್ತಾನೆ. ಏನೇನೋ ಮಾತಾಡ್ತಾನೆ. ಅದನ್ನೇ ಕೇಳ್ತಾ ಇರೋದು. 10 ಸಲ ಫೋನ್ ಮಾಡಿ ಏನ್ ಮಾತಾಡ್ತಾನೆ? ಅಲಿಮಯ್ಯ, ಅವನು ಅದು ಇದು ಕೇಳ್ತಾನೆ ಕಣೋ. ಗೌತಮ್ ವಿಷಯ ಏನಾದ್ರು ಗೊತ್ತಾಯ್ತಾ? ನಾನು ನನಗೇನಾಗಿ ಗೊತ್ತು, ಮುಚ್ಕೊಂಡಿಡಯ್ಯ ಫೋನು ಅಂತ ಹೇಳ್ಬೋದಾದ್ರೆ ಹೇಳಲ್ಲ. ಯಾಕೆ ಹೇಳು? ಲಿಂಕ್ ಬೇಕಲ್ಲ, ನಮಗೆ ಇನ್ಫಾರ್ಮೇಶನ್ ಸಿಗಬೇಕಲ್ಲ ಅಳಿಮಯ್ಯ. ಎಲ್ಲ ನಿನಗೋಸ್ಕರ ಅಳಿಮಯ್ಯ, ನಿನಗೋಸ್ಕರ. ಅವನ ಹತ್ರ ಹೇಳಿದೀನಿ ನಾ, ಗೌತಮ್ ಬಗ್ಗೆ ನಂಗೇನು ಗೊತ್ತಿಲ್ಲಪ್ಪ. ನನಗೆ ಗೊತ್ತಾದ್ರೆ ಹೇಳ್ತೀನಿ, ಅಲ್ಲ ನಿನಗೆ ಗೊತ್ತಾದ್ರೆ ನೀನು ಹೇಳು ಅಂತೆಲ್ಲ ಹೇಳಿದ್ದೀನಿ ಅವನಿಗೆ. ಪರವಾಗಿಲ್ಲ, ಈ ಅಳಿಮಯ್ಯನ ಮೇಲೆ ಎಷ್ಟಾದ್ರೂ ಕನ್ಸನ್ ಇದೆಯಲ್ಲ. ಅಯ್ಯೋ ದೇವ್ರೆ, ಇಲ್ದೇ ಇರುತ್ತೆ ಅಳಿಮಯ್ಯ, ಯಾವಾಗಲೂ ಇರುತ್ತೆ. ಸರಿ ಬಾ, ಇದೇ ಖುಷಿಗೊಂದು ಪೆಗ್ ಹಾಕೋಣ. ಅಯ್ಯೋ, ನನ್ನ ಮೇಲೆ ಡೌಟ್ ಬಂತ ಹೇಗೆ? ಹಲೋ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಕರಿತಾ ಇಲ್ವಾ? ಬಾ. ಅಲ್ಲ, ಕುಡಿಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಡ, ವಯಸ್ಸಾಯ್ತಲ್ಲ, ಇನ್ನು ಕಾಯಿಲೆ ಕಸಾಲೆ ಬಂದ್ರೆ ಯಾರಿಗೂ ಹೊರೆ ಆಗದಂಗೆ ಬದುಕಬೇಕಲ್ಲೋ. ಬೇಡ, ನೀನೊಬ್ಬರೇ ಕುಡಿಬೋದು. ಪರವಾಗಿಲ್ವೇ? ದಿಢೀರಂತ ಹೆಲ್ತ್ ಕಾನ್ಶಿಯಸ್ ಬೇರೆ ಬಂದ್ಬಿಟ್ಟಿದೆ. ಸರಿ ಆಯ್ತು, ನಿಂದು ಸೇರಿಸಿ ನಾನೇ ತಗೋತೀನಿ. ಆಲ್ ದಿ ಬೆಸ್ಟ್ ಅಳಿಮಯ್ಯ. ಎಂಜಾಯ್ ಯುವರ್ ಸೆಲ್ಫ್, ಎಂಜಾಯ್. ಯಾ ನಾನು ಆಲ್ರೆಡಿ ಮೇಲ್ ಹಾಕಿದ್ದೀನಿ. ಬೆಳೆ ಡೌಟ್ಸ್ ಇದೆ ಅಂದರೆ ನನಗೆ ಪುನಃ ಕಾಲ್ ಮಾಡಿ, ನಾನು ಐ ವಿಲ್ ರೀಚೆಕ್ ಇಟ್. ಯಾ ಶೋರ್ ಯಾ ಡೆಫಿನೆಟ್ಲಿ ಯಾ ಐ ವಿಲ್ ಸಿ ಯು. ಯಾ ಗುಡ್ ನೈಟ್. ಯಾ ಪ್ರಿಷಾ. ಏನಿಲ್ಲ ಪಾರ್ಥ, ಈಗಷ್ಟೇ ಅಮ್ಮಂಗೆ ಕಾಲ್ ಮಾಡಿದ್ದೆ. ಅದೇ ಅಕ್ಕ ಭಾವನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ ಅಂತ ಕೇಳೋದಕ್ಕೆ. ಬಟ್ ಅಮ್ಮ ಮೊದಲಿನ ಥರ ಟೆನ್ಷನಲ್ಲಿ ಏನೂ ಮಾತಾಡಲಿಲ್ಲ, ಆರಾಮಾಗಿ ಕೂಲಾಗಿ ಮಾತಾಡಿದ್ರು. ನಂಗೆ ಅನ್ಸುತ್ತೆ ಅಮ್ಮ ಏನೋ ಮುಚ್ಚಿಡ್ತಿದ್ದಾರೆ ಅಂತ. ಶಿ ಈಸ್ ಹೈಡಿಂಗ್ ಸಮಥಿಂಗ್. ಓಪನ್ ಅಪ್ ಆಗ್ತಾ ಇಲ್ಲ ಅವರು. ನಿಮ್ಗೆ ಯಾಕೆ ಹಾಗನ್ನಿಸ್ತಾ ಇದೆ? ಯಾಕೆ ಅಂದರೆ ಭಾವ ಎಲ್ಲಿದ್ದಾರೆ ಅಂತ ಅಮ್ಮಂಗೆ ಗೊತ್ತಾಗಿತ್ತು. ಆ್ಯಂಡ್ ಅಕ್ಕ ಕೂಡ ಅವ್ರಿಗೆ ಲೆಟ್ರ್ ಬರೀತಾ ಇದ್ರು. ಅಕ್ಕ ಭಾವನ ಬಗ್ಗೆ ಅವ್ರಿಗೆ ಏನಾದರೂ ವಿಷಯ ಗೊತ್ತಾಗಿದ್ಯಾ, ಅದನ್ನ ನಮ್ಮ ಹತ್ರ ಹೇಳ್ದೇ ಇರ್ಬೋದಾ? ಅಮೃತಧಾರೆ